ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಹೌದು ಗೈಸ್, CSK ಫ್ಯಾನ್ಸ್ ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, CSK ಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ CSK ಆಡಿರುವಂತಹ 3 ಮ್ಯಾಚ್ ಅಲ್ಲಿ 3 ಮ್ಯಾಚ್ ನ ಕೂಡ ಸೋತಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಇದೆ. ಅದು ನೆಟ್ ರನ್ ರೇಟ್ -2.17. ಇದರಲ್ಲಿ CSK ಆಡಿರುವಂತಹ 3 ಮ್ಯಾಚ್ ಅಲ್ಲಿ ಸೋತಿರೋದು ರಾಜಸ್ಥಾನ್ ಮೇಲೆ 8 ವಿಕೆಟ್ ಇಂದ ಸೋತಿದೆ, ಪಂಜಾಬ್ ಕಿಂಗ್ಸ್ ಮೇಲೆ 5 ವಿಕೆಟ್ ಇಂದ ಸೋತಿದೆ, ಮತ್ತು ಇತ್ತೀಚೆಗೆ RCB ಮೇಲೆ 43 ರನ್ ಇಂದ ಸೋತಿದೆ. ಇನ್ನು ಇವರು ನೆಕ್ಸ್ಟ್ ಮ್ಯಾಚ್ ಆಡ್ಬೇಕಾಗಿರುವಂತಹದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಸಲ ಒಳ್ಳೆ ಫಾರ್ಮ್ ಅಲ್ಲಿ ಇದೆ. ಇವರ ಎಕ್ಸ್ ಪ್ಲೇಯರ್ ಸಮೀರ್ ರಿಜ್ವಿ ಅವರು 2-2 ಮ್ಯಾಚ್ ನ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಗೆಲ್ತಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು LSG ಮೇಲೆ 6 ವಿಕೆಟ್ ಇಂದ, ಹಾಗೆ MI ಮೇಲೆ 6 ವಿಕೆಟ್ ಇಂದ ಗೆದ್ದಿದ್ದಾರೆ. ಅದೇ ರೀತಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಅಂದ್ರೆ 8ನೇ ತಾರೀಕು ಗುಜರಾತ್ ಮೇಲೆ ಇದೆ. ಗುಜರಾತ್ ಟೀಮ್ 2-2 ಮ್ಯಾಚ್ ಸೋತಿರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚ್ ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಇವರು 3-3 ಗೆದ್ದು ಬರ್ತಾರೆ. CSK 3-3 ಸೋತು ಹೋಗ್ತಾ ಇದ್ದಾರೆ 11ನೇ ತಾರೀಕು. ಆದ್ರೆ ಅಲ್ಲಿ CSK ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ, ಅಷ್ಟು ರಿಸ್ಕ್ ಇದೆ. ಆದ್ರೆ CSK ಗೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ MS ಧೋನಿ ಅವರು ಅವತ್ತು ಕೂಡ ಆಡ್ತಾ ಇಲ್ಲ. MS ಧೋನಿ ಅವರು 11ನೇ ತಾರೀಕು ನಡೀತಾ ಇರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ CSK ಮ್ಯಾಚ್ ನಲ್ಲಿ ಕೂಡ ಆಡಲ್ಲ. ಅವ್ರಿಗೆ ಇನ್ನೂ ಕೂಡ ಇಂಜುರಿ ರಿಕವರಿ ಆಗಿಲ್ಲ ಅಂತ ನ್ಯೂಸ್ ಬರ್ತಾ ಇದೆ. ಆದ್ರೆ ಅವ್ರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಡೆವಾಲ್ಡ್ ಬ್ರೆವಿಸ್ ಅವರು 11ನೇ ತಾರೀಕು ಆಡ್ತಾರೆ. ಗೊತ್ತು, ಹೋದ್ಸಲ ಅವರು ಇಂಜುರಿಯಿಂದ ರಿಪ್ಲೇಸ್ಮೆಂಟ್ ಆಗಿ ಬಂದು CSK ಗೆ ಎಷ್ಟು ಮಾನ ಮರ್ಯಾದೆನ ಉಳಿಸಿದಂತ ಪ್ಲೇಯರ್ ಅಂದ್ರೆ ಅವರೊಬ್ರೆ. ಈ ಸಲ ಅವರು ಸ್ಟಾರ್ಟಿಂಗ್ ಅಲ್ಲಿ ಇಂಜುರಿಯಿಂದ 3 ಮ್ಯಾಚ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ಈಗ CSK ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳಿದ್ದಾರೆ, 11ನೇ ತಾರೀಕು ನಾನು ನಿಮ್ಮನ್ನ ನೋಡಲು ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ 11ನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ CSK ಮ್ಯಾಚ್ ಇರೋದ್ರಿಂದ ಅವರು ಆಡ್ತಾರೆ 11ನೇ ತಾರೀಕು ಅನ್ನೋದು ಅಪ್ಡೇಟ್ ಬಂದಿದೆ. ಬಟ್ ಧೋನಿ ಬಗ್ಗೆ ಇನ್ನೂ ಯಾವ್ದು ಅಪ್ಡೇಟ್ ಬಂದಿಲ್ಲ. ಅವರು ಸ್ಟಾರ್ಟಿಂಗ್ 6-7 ಮ್ಯಾಚಸ್ ನ ಮಿಸ್ ಮಾಡ್ಕೋತಾರೆ ಅಂತ ಹೇಳಿದ್ರು. ಈಗ್ಲೂ ಕೂಡ ಅದೇ ಮಾಹಿತಿ ಬರ್ತಾ ಇದೆ, 6-7 ಮ್ಯಾಚಸ್ ನ ಅವ್ರು ಈಗ್ಲೂ ಕೂಡ ಮಿಸ್ ಮಾಡ್ಕೋಬಹುದು ಅನ್ನೋ ಮಾಹಿತಿನೇ. ನೋಡೋಣ. ಆದ್ರೆ CSK ಫ್ರೆಂಡ್ಸ್ ಗೆ ಇದೊಂದು ಗುಡ್ ನ್ಯೂಸ್ ಸಿಕ್ಕಿರೋದು ಎಷ್ಟು ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮೆಲ್ಲಾ CSK ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.